1 ಸಮುವೇಲನು ಅಧ್ಯಾಯ 22. ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾಮೆಂಬ ಗವಿಗೆ ಹೋದನು. ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಎಲ್ಲ ಸಂಬಂಧಿಕರಿಗೂ ಮುಟ್ಟಲಾಗಿ ಅವರೂ ಬಂದು ಅವನನ್ನು ಸೇರಿಕೊಂಡರು. ಇದಲ್ಲದೆ ಕುಗ್ಗಿದವರು, ಸಾಲಗಾರರು, ಮನನೊಂದವರೂ ಆಗಿರುವ ಸರ್ವಜನರೂ ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು. ಅನಂತರ ದಾವೀದನು ತನ್ನ ತಂದೆ ತಾಯಿಗಳನ್ನು ಮೋವಾಬ್ ದೇಶದ ಮಿಚ್ಪೆ ಎಂಬಲ್ಲಿಗೆ ಕರಕೊಂಡು ಹೋಗಿ ಅಲ್ಲಿನ ಅರಸನನ್ನು, ದೇವರು ನನಗೆ ಮಾರ್ಗ ತೋರಿಸುವವರೆಗೂ ನನ್ನ ತಂದೆ ತಾಯಿಗಳು ನಿನ್ನ ಬಳಿಯಲ್ಲಿರುವುದಕ್ಕೆ ಅಪ್ಪಣೆಯಾಗಬೇಕೆಂದು ಬೇಡಿಕೊಂಡು ಅವರನ್ನು ಅವನ ಬಳಿಯಲ್ಲಿ ಬಿಟ್ಟನು. ದಾವೀದನು ದುರ್ಗದಲ್ಲಿದ್ದ ಕಾಲವೆಲ್ಲ ಅವನ ತಂದೆ ತಾಯಿಗಳು ಈ ಅರಸನ ಬಳಿಯಲ್ಲಿ ವಾಸವಾಗಿದ್ದರು. ಗಾದ್ ಪ್ರವಾದಿಯು ದಾವೀದನಿಗೆ, ನೀನು ಈ ದುರ್ಗದಲ್ಲಿರಬಾರದು, ಇದನ್ನು ಬಿಟ್ಟು ಯೆಹೂದ ದೇಶಕ್ಕೆ ಹೋಗು ಎಂದು ಹೇಳಿದದರಿಂದ ಅವನು ಹೆರೆತ್ ಅರಣ್ಯಕ್ಕೆ ಹೋದನು. ಒಂದು ದಿವಸ ಸೌಲನು ತನ್ನ ಎಲ್ಲ ಪರಿವಾರದವರ ನಡುವೆ ಕೈಯಲ್ಲಿ ಬರ್ಜಿಯನ್ನು ಹಿಡಿದುಕೊಂಡು ಗಿಬೆಯ ಗುಡ್ಡದ ಪಿಚುಲ ವೃಕ್ಷದ ಕೆಳಗೆ ಕೂತುಕೊಂಡಿರಲು ದಾವೀದನೂ ಅವನ ಜನರು ಅಡಗಿಕೊಂಡಿರುವ ಸ್ಥಳವು ಗೊತ್ತಾಗಿದೆ ಎಂಬ ಸುದ್ದಿಯು ಅವನಿಗೆ ಮುಟ್ಟಿತು. ಆಗ ಅವನು ತನ್ನ ಸುತ್ತಲೂ ನಿಂತಿದ್ದ ಪರಿವಾರದವರಿಗೆ, ಬೆನ್ಯಾಮೀನನ ಮಕ್ಕಳೇ, ಕೇಳಿರಿ, ನೀವೆಲ್ಲರೂ ನನಗೆ ವಿರೋಧವಾಗಿ ಒಳಸಂಚು ಮಾಡುವುದೇಕೆ? ಇಷಯನ ಮಗನು ನಿಮ್ಮೆಲ್ಲರಿಗೂ ಹೊಲಗಳನ್ನೂ ದ್ರಾಕ್ಷೆ ತೋಟಗಳನ್ನು ಕೊಡುವನೋ? ಎಲ್ಲರನ್ನೂ ಸಹಸ್ರಾಧಿಪತಿಗಳನ್ನಾಗಲಿ ಶತಾಧಿಪತಿಗಳನ್ನಾಗಲಿ ಮಾಡುವನೋ? ನನ್ನ ಮಗನು ಇಷಯನ ಮಗನೊಡನೆ ಒಡಂಬಡಿಕೆ ಮಾಡಿಕೊಂಡದ್ದನ್ನು ನಿಮ್ಮಲ್ಲಿ ಒಬ್ಬನಾದರೂ ನನಗೆ ತಿಳಿಸಲಿಲ್ಲವಲ್ಲ? ನನ್ನ ಸೇವಕನು ನನಗೆ ವಿರೋಧವಾಗಿ ಒಳಸಂಚು ಮಾಡುವ ಹಾಗೆ ನನ್ನ ಮಗನೇ ಅವನನ್ನು ಎಬ್ಬಿಸಿದನೆಂದು ಒಬ್ಬನಾದರೂ ನನಗೆ ಯಾಕೆ ತಿಳಿಸಲಿಲ್ಲ? ನೀವು ನನ್ನ ಚಿಂತೆಯನ್ನೇ ಬಿಟ್ಟಿರಿ ಅಂದನು. ಆಗ ಸೌಲನ ಸೇವಕರ ಬಳಿಯಲ್ಲಿ ನಿಂತಿದ್ದ ಎದೋಮ್ಯನಾದ ದೋಯೇಗನು ಇಷಯನ ಮಗನು ನೋಬದಲ್ಲಿರುವ ಅಹೀಟೂಬನ ಮಗನಾದ ಅಹೀಮೆಲೆಕನ ಬಳಿಗೆ ಬಂದದ್ದನ್ನು ಕಂಡೆನು. ಅವನು ಇವನಿಗೆ ಯೆಹೋವನ ಚಿತ್ತವನ್ನು ತಿಳಿಸಿ ಆಹಾರವನ್ನು, ಫಿಲಿಷ್ಟಿಯನಾದ ಗೊಲ್ಯಾತನ ಕತ್ತಿಯನ್ನು ಕೊಟ್ಟನು ಎಂದು ಹೇಳಿದನು. ಕೂಡಲೇ ಸೌಲನು ಅಹೀಟೂಬನ ಮಗನೂ ಯಾಜಕನೂ ಆಗಿದ್ದ ಅಹೀಮೆಲೆಕನನ್ನು ಅವನ ಕುಟುಂಬಕ್ಕೆ ಸೇರಿದ ನೋಬದ ಬೇರೆ ಎಲ್ಲ ಯಾಜಕರೊಡನೆ ಕರೆ ಕಳುಹಿಸಿದನು. ಅವರೆಲ್ಲರೂ ಅರಸನ ಸನ್ನಿಧಿಗೆ ಬರಲು ಅರಸನು, ಅಹೀಟೂಬನ ಮಗನೇ, ಕೇಳು ಅಂದನು. ಅದಕ್ಕೆ ಅವನು, ಒಡೆಯ, ಅಪ್ಪಣೆಯಾಗಲಿ ಎಂದು ಉತ್ತರ ಕೊಟ್ಟನು. ಆಗ ಸೌಲನು ಅವನಿಗೆ, ನೀನು ನನಗೆ ವಿರೋಧವಾಗಿ ಇಷಯನ ಮಗನೊಡನೆ ಒಳಸಂಚು ಮಾಡಿದ್ದೇಕೆ? ಅವನು ನನಗೆ ವಿರೋಧವಾಗಿ ಎದ್ದು ನನ್ನ ಜೀವಕ್ಕಾಗಿ ಹೊಂಚು ಹಾಕುವಂತೆ ನೀನು ಅವನಿಗೆ ರೊಟ್ಟಿ ಕತ್ತಿಗಳನ್ನು ಕೊಟ್ಟು ದೈವೋತ್ತರವನ್ನು ತಿಳಿಸಿದ್ದೇಕೆ ಎಂದು ಕೇಳಲು ಅವನು, ನಿನ್ನ ಎಲ್ಲ ಸೇವಕರಲ್ಲಿ ಅರಸನ ಅಳಿಯನಾಗಿರುವ ದಾವೀದನಂತೆ ನಂಬಿಗಸ್ತನಾದವನು ಯಾವನಿದ್ದಾನೆ? ಅವನು ನಿನ್ನ ಮಂತ್ರಾಲೋಚಕರಲ್ಲೊಬ್ಬನೂ ನಿನ್ನ ಮನೆಯಲ್ಲಿ ಘನವಂತನೂ ಆಗಿದ್ದಾನಲ್ಲವೋ? ನಾನು ಅವನಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಚಾರ ಮಾಡಿದ್ದು ಇದೇ ಮೊದಲನೆಯ ಸಾರಿಯೋ? ಇದು ನನಗೆ ದೂರವಾಗಿರಲಿ. ಅರಸನು ತನ್ನ ಸೇವಕನ ಮೇಲೆಯೂ ಅವನ ಮನೆಯವರ ಮೇಲೆಯೂ ಇಂಥ ಮಾತನ್ನು ಹೊರಿಸಬಾರದು. ಈ ವಿಷಯದಲ್ಲಿ ನಿನ್ನ ಸೇವಕನಿಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವನಿಗೆ, ಅಹೀಮೆಲೆಕನೇ, ನೀನೂ ನಿನ್ನ ಮನೆಯವರು ಸಾಯಲೇಬೇಕು ಎಂದು ಹೇಳಿ ತನ್ನ ಬಳಿಯಲ್ಲಿದ್ದ ಸಿಪಾಯಿಗಳಿಗೆ, ನೀವು ತಿರುಗಿಕೊಂಡು ಯೆಹೋವನ ಈ ಯಾಜಕರನ್ನು ಕೊಲ್ಲಿರಿ. ದಾವೀದನು ಓಡಿ ಹೋದದ್ದು ಗೊತ್ತಿದ್ದರೂ ನನಗೆ ತಿಳಿಸದೆ ಅವನಿಗೆ ಸಹಾಯ ಮಾಡಿದ್ದಾರೆ ಎಂದು ಹೇಳಿ ಆಜ್ಞಾಪಿಸಿದನು. ಆದರೆ ಅರಸನ ಸಿಪಾಯಿಗಳು ಯೆಹೋವನ ಯಾಜಕರ ಮೇಲೆ ಕೈ ಹಾಕುವುದಕ್ಕೆ ಮನಸ್ಸು ಮಾಡಲಿಲ್ಲ. ಆದುದರಿಂದ ಸೌಲನು ಎದೋಮ್ಯನಾದ ದೋಯೇಗನಿಗೆ, ನೀನು ಹೋಗಿ ಅವರನ್ನು ಕೊಲ್ಲು ಎಂದು ಆಜ್ಞಾಪಿಸಲು ಅವನು ನಾರುಬಟ್ಟೆಯ ಏಫೋದನ್ನು ಧರಿಸಿಕೊಂಡಿದ್ದ 85 ಮಂದಿ ಯಾಜಕರನ್ನು ಆ ದಿವಸ ಕೊಂದು ಹಾಕಿದನು. ಅನಂತರ ಅವನು ಯಾಜಕರ ಪಟ್ಟಣವಾದ ನೋಬಕ್ಕೆ ಹೋಗಿ ಅಲ್ಲಿನ ಸ್ತ್ರೀ ಪುರುಷರನ್ನೂ ಶಿಶು ಬಾಲಕರನ್ನೂ ದನ ಕುರಿ ಕತ್ತೆಗಳನ್ನು ಕತ್ತಿಯಿಂದ ಸಂಹರಿಸಿದನು. ಅಹೀಟೂಬನ ಮಗನಾದ ಅಹೀಮೆಲೆಕನ ಮಕ್ಕಳಲ್ಲೊಬ್ಬನಾದ ಎಬ್ಯಾತಾರನೆಂಬವನು ತಪ್ಪಿಸಿಕೊಂಡು ದಾವೀದನ ಬಳಿಗೆ ಓಡಿಬಂದು ಸೌಲನು ಯೆಹೋವನ ಯಾಜಕರನ್ನು ಕೊಲ್ಲಿಸಿದ ಸಂಗತಿಯನ್ನು ಅವನಿಗೆ ತಿಳಿಸಲು ದಾವೀದನು ಎದೋಮ್ಯನಾದ ದೋಯೇಗನನ್ನು ನಾನು ಅಲ್ಲಿ ಕಂಡಾಗಲೇ ಇವನು ಸೌಲನಿಗೆ ಹೇಗೂ ಈ ಸಂಗತಿಯನ್ನು ತಿಳಿಸುವನೆಂದು ನೆನೆಸಿಕೊಂಡೆನು.
ನಿನ್ನ ಸಂಬಂಧಿಕರ ವಧೆಗೆ ನಾನೇ ಕಾರಣನಾದೆನಲ್ಲ. ನೀನಾದರೋ ಹೆದರದೆ ನನ್ನ ಸಂಗಡ ಇರು. ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವವನೇ ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುತ್ತಾನೆ. ನೀನು ನನ್ನ ಜೊತೆಯಲ್ಲಿರುವುದಾದರೆ ಸುರಕ್ಷಿತನಾಗಿರುವಿ ಅಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ಅಮೂಲ್ಯವಾದಂಥ ವಾಕ್ಯವನ್ನು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 1ನೇ ಸಮುವೇಲ 22ನೇ ಅಧ್ಯಾಯ, ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 22. 21ನೇ ಅಧ್ಯಾಯದಲ್ಲಿ ದಾವೀದನು ಏನು ಮಾಡ್ತಾನೆ, ಅರಮನೆಯಿಂದ ಯೋನಾಥನನ್ನು ಸಂಧಿಸಿ ಅವನನ್ನು ಭೇಟಿಯಾಗಿ ಅವನನ್ನು ಮುದ್ದಿಸಿ ಒಡಂಬಡಿಕೆಯನ್ನು ಸ್ಥಿರಪಡಿಸಿ ದೇವರೇ ಸದಾ ಸಂಬಂಧ ಸಾಕ್ಷಿಯಾಗಿರಲಿ ಅಂತೆಲ್ಲ ಹೇಳಿಬಿಟ್ಟು ಇವನನ್ನು ಸಾಗ ಕಳಿಸ್ತಾನೆ. ಈಗ ಎಲ್ಲಿ ಹೋಗಬೇಕಂತ ಗೊತ್ತಿಲ್ಲದೆ ದಾವೀದನು ಏನು ಮಾಡ್ತಾನೆ, ನೋಬ್ ಎಂಬ ಊರಿಗೆ ಬರ್ತಾನೆ. ನೋಬ್ ಅಂತ ಹೇಳಿದರೆ ಹಣ್ಣು ಎಂಬುದಾಗಿ, ಹಣ್ಣಿನ ಊರಿಗೆ ಬರ್ತಾನೆ. ಹೆಚ್ಚಿನ ಅಂಶ ಅವನಿಗೆ ಹಸಿದಿರಬೇಕು. ಅಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕಂತ ನೋಡುವಾಗ ದೇವರ ಮಂದಿರಕ್ಕೆ ಬರ್ತಾನೆ. ದಾವೀದನ ಚಾಯ್ಸ್ ನೋಡಿದರೆ ಭಾಳ ಆಶ್ಚರ್ಯ. ಅವನು ಒಂದು ಓಡಿ ಹೋಗಬೇಕಾದ್ರೆ ಒಂದು ಸಮುವೇಲನ ಹತ್ರ ರಾಮದಲ್ಲಿರುವ ಮಠಕ್ಕೆ ಹೋದನು. ಅಲ್ಲಿಂದ ಮತ್ತೆ ಅರಮನೆಗೆ ಬಂದು ಯೋನಾಥನನ್ನು ಸಂಧಿಸಿಬಿಟ್ಟು ಈಗ ಎಲ್ಲಿ ಹೋಗಬೇಕಂತ ಹೇಳಿಬಿಟ್ಟು ಹೋಗುವಾಗ ಆಲಯಕ್ಕೆ ಹೋಗ್ತಾನೆ, ಮಂದಿರಕ್ಕೆ ಹೋಗ್ತಾನೆ. ಮಂದಿರದಲ್ಲಿ ಯಾರಿರ್ತಾರೆ? ಯಾಜಕರಷ್ಟೇ ಇರ್ತಾರೆ. ಅಂದು ಇದ್ದಂಥ ಯಾಜಕನು ಯಾರಂತ ಹೇಳ್ಬಿಟ್ಟು ನೋಡುವಾಗ ಅಹಿಮಲೇಖನು ಅಂತ ಹೇಳ್ಬಿಟ್ಟು, ಅಹಿ ಅಂತ ಹೇಳಿದರೆ ಸಹೋದರನು, ಮೆಲೇಕ್ ಅಂದರೆ ಅರಸನ ಸಹೋದರನೆಂಬಂಥ ಅವನ ಹತ್ರ ಬಂದು ತನ್ನನ್ನು ಪರಿಚಯ ಪಡಿಸ್ಕೊಳ್ತಾನೆ. ಆದರೆ ಪರಿಚಯ ಮಾಡೋದಕ್ಕೆ ಮುಂಚಿತವಾಗಿ ಇದು ಅರಸನ, ಯಾಕಂದರೆ ಭಾಳ ಫೇಮಸ್ ಆದಂಥ ವ್ಯಕ್ತಿ ಗುರುತಿಡಿತಾನೆ. ಅಹಿಮಲೇಖನು, ಯಾಜಕನು ಆದಂಥ ಅಹಿಮಲೇಖನು ಅರಸನ ಕೆಲಸಕ್ಕೆ ಏನೋ ಅರ್ಜೆಂಟಾಗಿ ಬಂದೆ ಎಂಬುದಾಗಿ ಹೇಳಿ ಅಡ್ಜಸ್ಟ್ ಮಾಡ್ತಾನೆ. ಸುಳ್ಳು ಹೇಳಿಬಿಡ್ತಾನೆ ದಾವೀದನು. ಕಡೆಗೆ ಹಸಿವಾಗ್ತದೆ, ನೋಡಿದರೆ ರೊಟ್ಟಿ, ದೇವರಿಗಾಗಿ ಮೀಸಲಾಗಿಟ್ಟಂಥ ರೊಟ್ಟಿಯನ್ನು ಅಹಿಮಲೇಖನು ದಾವೀದನ ಕೊಟ್ಬಿಡ್ತಾನೆ. ಏನಾದರೂ ಕತ್ತಿ ಏನಾದರೂ ಇದೆಯಾ, ಅರ್ಜೆಂಟಾಗಿ ಬಂದೆ ನಾನು ಅರಸನ ಕೆಲಸವಾಗಿ ಅಂತ ಹೇಳಿದಾಗ, ಇಲ್ಲ, ಗೋಲಿಯಾತನನ್ನು ನೀನು ಕೊಂದಂಥ ಆ ಒಂದು ಕತ್ತಿ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೇವೆ ಎಂಬುದಾಗಿ ಹೇಳಿದಾಗ, ಅದಕ್ಕಿಂತಲೂ ಬೆಸ್ಟ್ ಸಮಾನವಾದದ್ದು ಯಾವುದಿಲ್ಲ, ಅದೇ ಕೊಡು ಅಂತ ಹೇಳಿದಾಗ ರೊಟ್ಟಿ, ಕತ್ತಿ ಇವುಗಳನ್ನೆಲ್ಲ ತಗೊಂಡು ಹೋದಾಗ ಅಲ್ಲಿ ಒಬ್ಬ ಮನುಷ್ಯನಿರ್ತಾನೆ. ಅವನ ಹೆಸರು ದೋಯೇಗ ಅಂತ ಹೇಳಿಬಿಟ್ಟು. ದೋಯೇಗ ಅಂತ ಹೇಳಿದರೆ ಚಿಂತಿಸುವವನು ಎಂಬುದಾಗಿ ಅರ್ಥ, ಅಥವಾ ಹೆದರುವವನು ಎಂಬ ಅರ್ಥ. ಅವನಿದನ್ನು ನೋಡಿಬಿಡ್ತಾನೆ. ಆನಂತರ ಏನಾಗ್ತದೆ, ಅಲ್ಲಿಂದ ಆಕೀಶಿಗೆ ಬರ್ತಾನೆ. ಆಕೀಶನ ರಾಜನ ಹತ್ರ ಬಂದಾಗ ಒಂದು ಕಡೆಯಿಂದ ಒಂದು ಕಡೆ ಓಡ್ತಾನೆ ಇರ್ತಾನೆ. ಆಕೀಶನ ಹತ್ರ ಬಂದಾಗ ಅವನನ್ನು ಅಲ್ಲಿನ ಜನರು ಗುರುತಿಡಿದಾಗ ಇವನು ಹುಚ್ಚನಂತೆ ಆ್ಯಕ್ಟ್ ಮಾಡಿದಾಗ, ಯಾಕಪ್ಪ ಈ ಹುಚ್ಚನನ್ನು ಇಲ್ಲಿ ತಂದಿದ್ದೀರಿ, ಯಾಕೆ ನನ್ನ ಬಳಿಯಲ್ಲಿ ಹುಚ್ಚರು ಕಡಿಮೆ ಇದ್ದಾರೆ ಅಂತ ಹೇಳ್ಬಿಟ್ಟು ಇವನನ್ನು ಕರ್ಕೊಂಡು ಬಂದಿದ್ರು ಏನೋ ಅಂತ ಹೇಳ್ಬಿಟ್ಟು, ಇಂಥವನನ್ನು ನನ್ನ ಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಅರಸನ್ನು ಗದರಿಸಿಬಿಡ್ತಾನೆ. ಅವನನ್ನು ಗುರುತು ಹಿಡಿಯೋದಿಲ್ಲ. 22ನೇ ಅಧ್ಯಾಯಕ್ಕೆ ಬಂದಾಗ ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು, ಯಾಕಂದರೆ ಅಲ್ಲಿ ಆ್ಯಕ್ಟಿಂಗ್ ಮಾಡಿ ನಟಿಸಿಬಿಟ್ಟು ಜೋಲು ಸುರ್ಕೊಂಡು ಹುಚ್ಚನಂತೆ ನಟಿಸಿದ್ದರಿಂದ ಅವನನ್ನು ಬಿಟ್ಬಿಡ್ತಾರೆ. ತಪ್ಪಿಸ್ಕೊಂಡು ಅಲ್ಲಿಂದ ಈಗ ಎಲ್ಲಿ ಬರ್ತಾನೆ, ಅದುಲಾಮ್ ಎಂಬ ಸ್ಥಳಕ್ಕೆ ಬರ್ತಾನೆ. ಅದುಲಾಮ್ ಅಂತೇಳಿದರೆ ಅದು ಒಂದು ಭದ್ರತೆ ಎಂಬಂಥ ಅರ್ಥ ಇರುವಂಥದ್ದು, ಅಥವಾ ಕಾಪಾಡುವಂಥ, ಸುರಕ್ಷಿತವಾದಂಥ ಆಶ್ರಯ. ಕರೆಕ್ಟಾಗಿ ಹೇಳಬೇಕಾದ್ರೆ ಬಹುಶಃ ಆಶ್ರಯ ಸೂಟ್ ಆಗ್ಬೋದು. ಅದುಲಾಮ್ ಅಂತ ಹೇಳಿದರೆ ಆಶ್ರಯದ
ಒಂದು ಗವಿಗೆ ಅಲ್ಲಿಗೆ ಬರ್ತಾನೆ ರೀ. ಅದುಲಾಮ್ ಎಂಬ ಗವಿಗೆ ಹೋದ. ಈ ಗವಿಗೆ ಹೋದಂಥ ಅದುಲಾಮ್ ಗವಿಗೆ ಹೋದಂಥ ವರ್ತಮಾನ, ಈ ನ್ಯೂಸ್ ಯಾರಿಗೆ ಹೋಗ್ತದಂತ ಹೇಳಿದ್ರೆ ದಾವಿದನ 7 ಜನ ಅಣ್ಣಂದರಿಗೂ ಗೊತ್ತಾಗ್ಬಿಡ್ತದೆ. ಅಣ್ಣಂದರಿಗೆ ಗೊತ್ತಾಗ್ತದೆ, ಅವನ ಎಲ್ಲ ಸಂಬಂಧಿಕರಿಗೆ ಗೊತ್ತಾಗ್ತದೆ. ಮತ್ತು ಅವರೆಲ್ಲ ಏನು ಹೇಳ್ತಾರೆ, ನಾವು ನಿನ್ನ ಜೊತೆಗೆ ಬರ್ತೀವಿ ಅಂತ ಸೇರಿಕೊಳ್ತಾರೆ. ಇದನ್ನು ನೋಡುವಾಗ ನನಗೆ ಬಹಳ ಖುಷಿ ಆಗ್ತದೆ, ಸಂತೋಷವಾಗ್ತದೆ. ಯಾಕಂತ ಹೇಳಿದ್ರೆ ಒಬ್ಬಂಟಿಗನಾಗಿ ಮನೆ ಬಿಟ್ಟು, ಅಂದರೆ ಅರಮನೆ ಬಿಟ್ಟು, ಪೊಸಿಷನ್ ಬಿಟ್ಟು, ಅರಸನ ಅಳಿಯನೆಂಬ ಆ ಒಂದು ಸಂಬಂಧವನ್ನು ಬಿಟ್ಟು, ಒಳ್ಳೆಯ ಒಂದು ಅನುಕೂಲವಾದಂಥ ಒಂದು ಸ್ಥಳವನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು, ಮಿಕಾಲಳು ಆಕೆಯನ್ನು ಬಿಟ್ಟು, ಮತ್ತು ಪ್ರಾಣ ಸ್ನೇಹಿತನು ಆಗಿರುವಂಥ ಯೋನಾಥಾನನನ್ನು ಬಿಟ್ಟು, ರಾಜಪುತ್ರ ಅವನು ರಾಜ್ಕುಮಾರನನ್ನು ಬಿಟ್ಟು ಈಗ ಬಂದಿದ್ದಾನೆ. ಒಬ್ಬಂಟಿಗನಾಗಿದ್ದಾನೆ. ಗವಿಯೇ ಅವನ ಮನೆಯಾಗಿತ್ತು. ಅಂಥ ಅನುಕೂಲವಾದಂಥ ಸ್ಥಳ ಇಲ್ಲ. ಕೈಯಲ್ಲಿ ಗೊಲಿಯಾತನ ಖಡ್ಗ ಮತ್ತು ಆ ಒಂದು ದೇವರಿಗೆ ಪ್ರತಿಷ್ಠಿಸಿದ್ದಂಥ ಆ ರೊಟ್ಟಿ, ಮೀಸಲಾಗಿದ್ದಂಥ ಸನ್ನಿಧಿ ರೊಟ್ಟಿ, ಅದನ್ನು ತಕ್ಕೊಂಡು ಬಹುಶಃ ಇನ್ನು ಕೆಲವರು ಅವನ ಜೊತೆಯಲ್ಲಿ ಇದ್ರೇನೋ, ಕೆಲವರಾಗಿ, ಯಾಕಂದರೆ ಅವನು ಹೇಳ್ತಾನೆ, ನಾನು ಆಳುಗಳನ್ನು ದೂರದಲ್ಲಿಟ್ಟಿದ್ದೇನೆ, ಆದ ಕಾರಣ 4-5 ರೊಟ್ಟಿ ಬೇಕು ಎಂಬುದಾಗಿ ಇಂತಿಂಥ ಸ್ಥಳದಲ್ಲಿ ನಾನು ಸಂಧಿಸಬೇಕಂತ ಅವ್ರಿಗೆ ಹೇಳಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದು ನಿಜವಾಗಿದ್ದರೆ ಕೆಲವು ಆಳುಗಳು ಅವನ ಜೊತೆಯಲ್ಲಿ ಇದ್ದರು. ಇದರ ಬಗ್ಗೆ ಕಾಮೆಂಟ್ರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ ದಾವಿದನ ಜೊತೆಯಲ್ಲಿ ಕೆಲವರು ಇದ್ದರು ಎಂಬಂಥ ಮಾತನ್ನು ನಮ್ಮ ಕರ್ತನಾದ ಯೇಸು ಹೇಳಿದ್ದಾಗ, ಅದ ಕಾರಣ ಕೆಲವರು ಇದ್ರಂತ ಕಾಣ್ತದೆ, ಕೆಲವರೇ. ಕೊನೆಗೆ ದಾವಿದನು ಒಬ್ಬನೇ ಆಗಿ ಕೆಲವರು ಅವನ ಜೊತೆಯಲ್ಲಿದ್ದಾಗ ಅವನ 7 ಜನ ಅಣ್ಣಂದರು ಅವನ ಜೊತೆಗೆ ಸೇರಿಕೊಳ್ತಾರೆ. ಬೇರೆ ಎಲ್ಲ ಸಂಬಂಧಿಕರು ಕೂಡ ಅವನ ಜೊತೆಯಲ್ಲಿ ಸೇರಿಕೊಳ್ತಾರೆ. ಇದಲ್ಲದೆ ಇನ್ನು ಎಂಥವ್ರು ಸೇರಿಕೊಳ್ತಾರೆ ಅಂತ ನೋಡುವಾಗ 1ನೇ ಸಮುವೇಲ 22ನೇ ಅಧ್ಯಾಯದ 1ನೇ ವಚನದಲ್ಲಿ ವಿಚಿತ್ರವಾದಂಥ ಒಂದು ಮಾತು ಬರೆದಿದೆ. ಕುಗ್ಗಿದವರು, ಇನ್ನೊಂದು ಆಶ್ಚರ್ಯ, ಸಾಲಗಾರರು, ಕುಗ್ಗಿದವರು, ಸಾಲಗಾರರು, ಮನನೊಂದವರು, ಇಂಥ ಎಲ್ಲ ಜನರು ಬಂದು ದಾವಿದನನ್ನು ಆಶ್ರಯಿಸಿಕೊಳ್ತಾರೆ. ಅದುಲಾಮ್ ಅಂದರೆ ಆಶ್ರಯ. ಇವರು ಕೂಡ ಆಶ್ರಯಿಸಿಕೊಳ್ತಾರೆ ಅದುಲಾಮ್ನಲ್ಲಿ. ಆಶ್ರಯ ಎಂಬ ಊರಿನಲ್ಲಿ ಅಥವಾ ಆಶ್ರಯ ಎಂಬ ಗವಿಯಲ್ಲಿ ದಾವಿದನನ್ನು ಆಶ್ರಯಿಸಿಕೊಳ್ತಾರೆ. ಅಣ್ಣಂದಿರು, ಸಂಬಂಧಿಕರು, ಕುಗ್ಗಿದವರು, ಸಾಲಗಾರರು ಮತ್ತು ಮನ ನೊಂದವರು. ಎಷ್ಟು ಜನ ಇರ್ಬೋದು ಇವರೆಲ್ಲರೂ ಅಂತ ಲೆಕ್ಕಿಸಿದಾಗ 400 ಜನರಾಗ್ಬಿಟ್ರಂತೆ. ದಾವಿದನಿಗೆ ಒಂದು ಚಿಕ್ಕ ಗೌರ್ಮೆಂಟ್, ಚಿಕ್ಕ ತಂಡ, ಚಿಕ್ಕ ಸೈನ್ಯ, ಚಿಕ್ಕ ಸರ್ಕಾರ, ಚಿಕ್ಕ ಗುಂಪು, ಚಿಕ್ಕ ಸಭೆ ಅಂತ ಹೇಳ್ಬೋದು. ಆದ ಕಾರಣ ದಾವಿದನ ಒಂದು ಪಾರ್ಟಿ ಅಂತ ಹೇಳ್ಬೋದು, ಪಕ್ಷ ಈಗ 400 ಜನರಾಗ್ಬಿಟ್ರು. ಅಲ್ಲಿಂದ ಮೋವಾಬ್ ದೇಶದ ಮಿಚ್ಪೆ ಎಂಬಂಥ ಸ್ಥಳಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ ಎಂಬುದು ಆಶ್ಚರ್ಯ. ನನಗಂತೂ ನಿಶ್ಚಯವಾಗಿ ಆಶ್ಚರ್ಯವಾಗಿತ್ತು. ಯಾಕಂತ ಹೇಳಿದ್ರೆ ಈಗ ಓಡ್ತಾ ಇದ್ದಾನೆ, ಒಂದು ಸ್ಥಳ ಬಿಟ್ಟು ಒಂದು ಸ್ಥಳ ಹೋಗ್ತಾ ಇದ್ದಾನೆ, ಪ್ರಾಣ ಕೈಯಲ್ಲಿ ಇಟ್ಕೊಂಡು ಓಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಸೌಲನ ಒಂದು ಉಗ್ರಕ್ಕೆ, ದ್ವೇಷಕ್ಕೆ, ಅನ್ಯಾಯಕ್ಕೆ. ಆ ರೀತಿಯಾಗಿ ಹೋದಾಗ ದಾವಿದನು ತಂದೆ ತಾಯಿಗಳನ್ನು ಮರೆಯಲಿಲ್ಲ. ಅದು ನಿಜಕ್ಕೂ ಭಾಳ ದೊಡ್ಡ ಮಾತು. ದಾವಿದನು ತಂದೆ ಇಷಯನಂದರೆ ನೆಲೆಗೊಂಡಿರುವವನು, ನಿಂತಿರುವವನು, ಸ್ಥಿರವಾಗಿರುವವನು, ನೆಲೆಸಿರುವವನು ಎಂಬ ಹೆಸರಿರುವಂಥ ತಂದೆ ತಾಯಿ
ಇವರಿಬ್ಬರನ್ನು ಈಗ ಅಣ್ಣಂದರು ಎಲ್ಲರೂ ಈ ಏಳು ಜನ ಅಣ್ಣಂದರು ಈಗ ದಾವಿದನ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ತಂದೆ ತಾಯಿಗಳನ್ನು ಯಾರು ನೋಡ್ಕೊಳ್ಬೇಕು? ಅದಕ್ಕೆ ದಾವಿದನ ಒಂದು ಕೆಲಸ ಮಾಡ್ತಾನೆ. ಅದೇನೆಂದರೆ ಮೋವಾಬ್ನಲ್ಲಿ ಇದ್ದಂಥ ಒಂದು ಮಿಚ್ಪೆ, ಮೋವಾಬ್ ದೇಶದಲ್ಲಿ ಮಿಚ್ಪೆ ಅಂತ ಹೇಳ್ಬಿಟ್ಟು ಒಂದು ಸ್ಥಳ ಇರ್ತದೆ. ಆ ಮಿಚ್ಪೆ ಎಂಬಲ್ಲಿಗೆ ತಂದೆ ತಾಯಿಗಳನ್ನು ಕರ್ಕೊಂಡು ಹೋಗಿ, ಆಮೇಲೆ ಆಶ್ಚರ್ಯ ಕೇಳಿಸ್ಕೊಳ್ಳಿ, ಕರ್ಕೊಂಡು ಹೋಗಿ ಅಲ್ಲಿನ ಅರಸನನ್ನು, ಒಂದು ರಾಜನನ್ನು ಮೀಟ್ ಮಾಡ್ತಾನೆ. ಯಾಕೆ ದಾವಿದನು ಪ್ಲಸ್ 400 ಜನರು ಸೇರಿಕೊಂಡು ರಾಜನ ಕಡೆ ಹೋಗ್ತಾರೆ? ಆ ರಾಜನ ಹತ್ರ ಏನು ಕೇಳಿಸ್ಕೊಳ್ತಾರೆ, ಏನು ಕೇಳ್ತಾರೆ, ಏನು ವಿನಂತಿಸ್ತಾರೆ, ಎಂಥ ಇದು ವಿಚಿತ್ರ ಅಲ್ವಾ ಅಂತೇಳ್ಬಿಟ್ಟು ನೋಡುವಾಗ ಅಲ್ಲಿನ ಅರಸನನ್ನು, ದೇವರು ನನಗೆ ಮಾರ್ಗ ತೋರಿಸುವವರೆಗೂ ನನ್ನ ತಂದೆ ತಾಯಿಗಳು ನಿನ್ನ ಬಳಿಯಲ್ಲಿರುವುದಕ್ಕೆ ಅಪ್ಪಣೆ ಆಗಬೇಕಂತ ಬೇಡಿಕೊಂಡನು. ರಾಜನ ಕಡೆ ಹೋಗ್ಬಿಟ್ಟು ಕೇಳ್ಕೊಳ್ತಾನೆ, ದೇವರು ನನಗೆ ಮಾರ್ಗ ತೋರಿಸೋ ತನಕ, ಅಂದರೆ ಈಗ ಮಾರ್ಗ ಇಲ್ಲ ಅವನಿಗೆ, ದಿಕ್ಕಿಲ್ಲದ ಕಡೆಗೆ ಓಡ್ತಿದ್ದಾನೆ, ಕಾಡಿಗೆ ಕತ್ತಲಲ್ಲಿ ಅನಾನುಕೂಲತೆಯಲ್ಲಿ ಹೋಗ್ತಾ ಇರುವಾಗ ಆ ಒಂದು ಮಾತನ್ನು ಅವನು ಉಪಯೋಗ ಮಾಡ್ತಾನೆ. ಒಳ್ಳೆ ಮಾತು, ದೇವ್ರ ಮಾರ್ಗ ತೋರಿಸುವ ತನಕ ನನ್ನ ತಂದೆ ತಾಯಿಗಳನ್ನು ನಿನ್ನ ಬಳಿಯಲ್ಲಿ ಇರಬೇಕಂತ ನೀನು ಅಪ್ಪಣೆ ಆಗಬೇಕಂತ ಹೇಳೋದು ಬೇಡಿಕೊಂಡಾಗ ಅವರನ್ನು, ತಂದೆ ತಾಯಿಗಳನ್ನು ಅವನ ರಾಜನ ಬಳಿಯಲ್ಲಿ ಬಿಟ್ಟು ಹೋಗ್ತಾರೆ. ದಾವಿದನು ದುರ್ಗದಲ್ಲಿದ್ದ ಕಾಲವೆಲ್ಲ ಅವನ ತಂದೆ ತಾಯಿಗಳು ಈ ಅರಸನ ಬಳಿಯಲ್ಲಿ ವಾಸವಾಗಿದ್ದರು. ಅಂದರೆ ನೋಡ್ರಿ ಆಶ್ಚರ್ಯ, ಯಾಕಂತೇಳಿದರೆ ತಂದೆ ತಾಯಿಗಳಿಗೆ ಒಂದು ಅನುಕೂಲ ಮಾಡಿಬಿಟ್ಟು, ಯಾಕಂದರೆ ಇವನು ಯುದ್ಧದಲ್ಲಿದ್ದಾನೆ, ಓಡ್ತಾ ಇದ್ದಾನೆ, ಒಂದು ಅಡ್ರೆಸ್ ಇಲ್ಲ, ಒಂದು ಸ್ಥಿರತೆ ಇಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡೋಡ್ತಾ ಇರುವಂಥ ವೇಳೆಯಲ್ಲಿ ತಂದೆ ತಾಯಿಗಳನ್ನ ಯಾರು ನೋಡಬೇಕಂಬಂತ ಕಾಳಜಿ ವಹಿಸಿ ಆ ಒಂದು ತಂದೆ ತಾಯಿಗಳನ್ನ ಸನ್ಮಾನಿಸ್ರೆಂಬಂಥ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ನಡ್ಕೊಂಡು ಈಗ ಅವನು ಈ ಅರಸನ ಬಳಿಯಲ್ಲಿ ಬಿಟ್ಟು ಬರ್ತಾನೆ. ಆಗ ಗಾದ್ ಎಂಬುದು ಇಸ್ರಾಯೇಲರ ಗೋತ್ರದಲ್ಲಿ ಒಂದು, ಅದೇ ಸಂದರ್ಭದಲ್ಲಿ ಒಬ್ಬ ಪ್ರವಾದಿ ಕೂಡ ಅದೇ ಹೆಸರನ್ನು ಹೊಂದಿದವನಾಗಿದ್ದನು. ಗಾದ್ ಅಂತ ಹೇಳಿದರೆ ಆ ಮಾತಿನ ಅರ್ಥ ಒಂದು ಸೈನ್ಯ ಅಂತ ಹೇಳ್ಬೋದು, ಗುಂಪು ಅಂತ ಹೇಳ್ಬೋದು, ಮತ್ತು ಒಂದು ಜನ ದಟ್ಟವಾಗಿರುವಂಥದ್ದು ಅಂತ ಹೇಳ್ಬೋದು. ಒಟ್ಟು ಸೈನ್ಯ ಅಥವಾ ಗುಂಪು ಅಂತ ಇಟ್ಕೊಳ್ಳೋಣ. ಗಾದ್ ಎಂಬ ಪ್ರವಾದಿ ಬಂದು ದಾವಿದನಿಗೆ ಏನೋ ಹೇಳ್ತಾನ್ರಿ. ಏನಂತ? ನೀನು ಈ ದುರ್ಗದಲ್ಲಿರಬಾರ್ದು, ಇದನ್ನು ಬಿಟ್ಟು ಯೆಹೂದ ದೇಶಕ್ಕೆ ಹೋಗು, ಅಷ್ಟೇ ಮೆಸೇಜ್. ಆ ರೀತಿಯಾಗಿ ಹೇಳಿದ್ದರಿಂದ ಅವನು ಹೆರೆತ್ ಅರಣ್ಯಕ್ಕೆ ಓಡಿ ಹೋಗ್ತಾನ್ರಿ, ಒಂದು ಅರಣ್ಯಕ್ಕೆ ಹೋಗ್ಬಿಡ್ತಾನೆ. ಮತ್ತು ಈ ರೀತಿಯಾಗಿ ಒಂದು ದಿವಸ ಏನಾಯ್ತು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಯಾಕಂದರೆ ಸೌಲನ ಕಡೆಗೆ ಈಗ ಫೋಕಸ್. ಒಂದು ದಿವಸ ಸೌಲನು ತನ್ನ ಎಲ್ಲ ಪರಿವಾರದವರ ನಡುವೆ ಕೈಯಲ್ಲಿ ಬರ್ಜಿಯನ್ನು ಹಿಡಿದುಕೊಂಡು ಗಿಬೆಯ ಗುಡ್ಡಕ್ಕೆ ಬರ್ತಾ ಇರುವಾಗ ದಾವಿದನು ಅವನ ಜನರು ಅಡಗಿಕೊಂಡಿರುವ ಸ್ಥಳವು ಗೊತ್ತಾಗಿದೆ ಎಂಬ ಸುದ್ದಿಯು ಅವನಿಗೆ ಮುಟ್ಟಿತು. ಆದ ಕಾರಣ ಅವನು ಸುತ್ತಲೂ ನಿಂತಿದ್ದ ಪರಿವಾರದವರಿಗೆ, ಬೆನ್ಯಾಮೀನನ ಮಕ್ಕಳೇ ಕೇಳ್ರಿ, ನೀವೆಲ್ಲರೂ ನನಗೆ ವಿರುದ್ಧವಾಗಿ ಯಾಕೆ ದಾವಿದನ ಪಾರ್ಟಿ ಸೇರಿಕೊಂಡಿದ್ದೀರಿ ಎಂಬ ಮಾತು ಅವನು ಹೇಳ್ಬಿಟ್ಟು, ನನ್ನ ಮಗ ಯೋನಾತಾನನು ಕೂಡ ದಾವಿದನ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ನೋಡ್ರಿ, ಹೇಗೋ ಗೊತ್ತಾಗ್ಬಿಟ್ಟಿದೆ ಸೌಲನಿಗೆ ದಾವಿದ ಮತ್ತು ಯೋನಾತಾನು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. 8ನೇ ವಚನ, ನನ್ನ ಸೇವಕನ ವಿರೋಧವಾಗಿ ಒಳಸಂಚು ಮಾಡು ಹಾಗೆ ನನ್ನ ಮಗನೇ ಅವನನ್ನು ಎಬ್ಬಿಸಿದ್ದನೆಂದು ಒಬ್ಬನಾದರೂ ಯಾಕೆ ನನಗೆ ಹೇಳಲಿಲ್ಲ ಎಂಬ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ಸೌಲನ ಆಳುಗಳಲ್ಲಿ ಒಬ್ಬನಿರ್ತಾನೆ. ಅವನ ಹೆಸರು ದೋಯೇಗನು. ನೆನಪಿದೆಯಾ ದೋಯೇಗನು? ದಾವಿದನು ದೇವರ ಮಂದಿರಕ್ಕೆ ಬಂದು ಅಹಿಮೆಲೇಕನ ಕಡೆಗೆ ಆ ರೊಟ್ಟಿ ಗೊಲ್ಯಾತನ ಖಡ್ಗವನ್ನು ತಕ್ಕೊಂಡು ಹೋದಂಥದ್ದನ್ನು ನೋಡಿದಂಥ
ಅದೇ ವ್ಯಕ್ತಿ ಈ ದೋಯೇಗನು ಅಲ್ಲಿ ಇದ್ಕೊಂಡು ಏನು ಹೇಳ್ತಾನೆ, ಇಷಯನ ಮಗನು ನೋಬದಲ್ಲಿರುವ ಅಹಿಮೆಲೇಕನ ಬಳಿಗೆ ಬಂದದ್ದನ್ನು ಕಂಡೆನು, ನಾನು ನೋಡಿಬಿಟ್ಟೆ. ದಾವಿದನಲ್ಲಿ ಬಂದಿದ್ದನ್ನು ನಾನು ನೋಡಿದೆ. ಅವನು ಬಂದು ಆ ಯಾಜಕನ ಕಡೆಯಿಂದ, ಅಹಿಮೆಲೇಕನ ಕಡೆಯಿಂದ ರೊಟ್ಟಿ ಮತ್ತು ಆ ಖಡ್ಗವನ್ನು ತಕ್ಕೊಂಡು ಹೋಗಿದ್ದನು. ದೇವರ ದರ್ಶನವನ್ನು ಅಥವಾ ದೇವರ ಆಲೋಚನೆ, ದೇವರ ಚಿತ್ತವನ್ನು ಕೂಡ ಅವನು ಹೇಳಿದ್ದಾನೆ ಎಂಬುದಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಕೂಡಿಸ್ಬಿಟ್ಟು ಹೇಳ್ತಾನೆ, ವರದಿ ನೀಡ್ತಾನೆ. ಈ ಚಿಂತಿಸುವವನು ಅಥವಾ ಹೆದರುವವನು ಎಂಬ ಹೆಸರಿರುವಂಥ ದೋಯೇಗನು ಸೌಲನಿಗೆ ಈ ಸುದ್ದಿ ಗೊತ್ತಾದ ತಕ್ಷಣ ಏನು ಮಾಡ್ತಾನೆ, ಅಹಿಮಲೇಕನನ್ನು ಅವನ ಕುಟುಂಬಕ್ಕೆ ಸೇರಿದ ನೋಬದ ಬೇರೆ ಎಲ್ಲ ಯಾಜಕರನ್ನೆಲ್ಲರನ್ನ ಕರೆ ಮಾಡಿರಿ ಅಂತ ಹೇಳಿದಾಗ 85 ಯಾಜಕರು ಬರ್ತಾರೆ. ಅಲ್ಲಿದ್ದಂಥ ಅವನ ಕುಟುಂಬಕ್ಕೆ ಸೇರಿದಂಥ ಎಲ್ಲರೂ ಕೂಡ ನೋಡಿದಾಗ 85 ಯಾಜಕರು. ಅವರೆಲ್ಲರೂ ಕೂಡ ಈ ಯಾಜಕನಾದಂಥ ಅಹಿಮೆಲೇಕನ ಜೊತೆಯಲ್ಲಿ ಬಂದಾಗ ಸೌಲನ್ ಕೇಳ್ತಾನೆ, ಯಾಕೆ ಹೀಗೆ ಮಾಡಿದ್ರಿ? ನನ್ನ ವೈರಿಗೆ ನೀವು. ಅಹಿಮೆಲೇಕ್ ಅಂದರೆ ರಾಜನಿಗೆ ಸಂಬಂಧಿಕನಂತ. ರಾಜನಿಗೆ ಸಂಬಂಧಿಕನಾಗಿರದೆ ಇರುವಂಥ ವೈರಿಗೆ ಸಹಾಯ ಮಾಡಿದ್ದೇಕೆ ಅಂತ ಕೇಳಿದಾಗ ನನಗೆ ಗೊತ್ತೇ ಇರಲಿಲ್ಲ, ಸ್ವಲ್ಪನೂ ನನಗೆ ಗೊತ್ತಿರಲಿಲ್ಲ ಎಂಬುದಾಗಿ ಯಾಜಕನು ಅರಸನ ಮುಂದೆ ಹೇಳಿದಾಗ ಅರಸನ ಅದನ್ನು ಒಪ್ಪೋದಿಲ್ಲ. ಸೌಲನ್ ಅದನ್ನು ಒಪ್ಪದೆ ಏನು ಮಾಡ್ತಾನೆ, ಈ ಎಲ್ಲ ಜನರನ್ನು ಕೊಂದು ಹಾಕ್ರಿ, ಮರಣದಂಡನೆಯನ್ನು ವಿಧಿಸ್ತಾನೆ. ಆಗ ವಿಚಿತ್ರವಾದಂಥದ್ದು, ಸಿಪಾಯಿಗಳು, ಸೌಲನ ಸಿಪಾಯಿಗಳು ಭಾಳ ಒರಟಾದಂಥವ್ರು. ಯಾಕಂದರೆ ಅವನು ಆರಿಸ್ಕೊಳ್ಳುವಂಥ ವ್ಯಕ್ತಿಗಳು ಎಂಥವ್ರು ಅಂದರೆ ಭಾಳ ಒರಟಾಗಿರುವಂಥವ್ರನ್ನೇ ಆರಿಸ್ಕೊಳ್ತಾನೆ. ಆದರೆ ಯಾಜಕರನ್ನು ಕೊಲ್ಲಲಿಕ್ಕೆ ಅವತ್ತಿನ ದಿವಸ ಅವರು ಇಷ್ಟಪಡಲಿಲ್ಲ. ಕೊಲ್ರಿ ಅಂದ್ರೂ ಕೊಲ್ತಾ ಇಲ್ಲ. ಕಡೆಗೆ ಸೌಲನು ನೋಡಿದಾಗ ಈ ದೋಯೇಗನು ಆ ಚಿಂತಿಸುವವನು ಅಂತ ಹೇಳಿದ್ನಲ್ಲ, ಹೆದರುವವನು, ಈಗ ಹೆದರದೆ ಚಿಂತಿಸದೆ 85 ಜನ ಯಾಜಕ ಪಟ್ಟಣದ ಈ ಜನರನ್ನು ಕೊಂದು ಹಾಕ್ತಾನೆ. ಭಾಳ ವಿಷಾದಕರವಾದಂಥ ಒಂದು ಸಂಗತಿ. ಆದರೆ ಅದರಲ್ಲಿ ಎಬ್ಯಾತಾರನು ಅಂತ ಹೇಳಿಬಿಟ್ಟು ಒಬ್ಬನು ತಪ್ಪಿಸ್ಕೊಂಡ್ಬಿಡ್ತಾನೆ, ಒಬ್ಬ ಯಾಜಕ. ಎಬ್ಯಾತಾರನು ಅಂತ ಹೇಳಿದರೆ ಸಮೃದ್ಧಿಯ ತಂದೆ ಎಂಬ ಹೆಸರಿರುವಂಥ ವ್ಯಕ್ತಿ. 22ನೇ ಅಧ್ಯಾಯ 1ನೇ ಸಮುವೇಲನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. David therefore departed thence and escaped to the cave Adullam. And when his brethren and all his father's house heard it, they went down thither to him. And every one that was in distress, and every one that was in debt, and every one that was discontented, gathered themselves unto him. And he became a captain over them. And there were with him about 400 men. And David went thence to Mizpah of Moab. And he said unto the king of Moab, Let my father and my brother, I pray thee, come forth, and be with you, till I know what God will do for me. And he brought them before the king of Moab, and they dwelt with him all the while that David was in the hold. And the prophet Gad said unto David, Abide not in the hold, depart and get thee into the land of Judah. Then David departed and came into the forest of Hareth. When Saul heard that David was discovered, and the men that were with him, now Saul abode in Gibeah under a tree in Ramah, having his spear in his hand, and all his servants were standing about him. Then Saul said unto his servants that stood about him, Hear now, ye Benjamites, will the son of Jesse give every one of you fields and vineyards, and make you all captains of thousands, and captains of hundreds? That all of you have conspired against me, and there is none that sheweth me that my son hath made a league with the son of Jesse?
And there is none of you that is sorry for me, or sheweth unto me that my son hath stirred up my servant against me, to lie in wait, as at this day. Then answered Doeg the Edomite, which was set over the servants of Saul, and said, I saw the son of Jesse coming to Nob, to Ahimelech the son of Ahitub. And he inquired of the Lord for him, and gave him victuals, and gave him the sword of Goliath the Philistine. Then the king sent to call Ahimelech the priest, the son of Ahitub, and all his father's house, the priests that were in Nob, and they came all of them to the king. And Saul said, Hear now, thou son of Ahitub. And he answered, Here I am, my lord. And Saul said unto him, Why have ye conspired against me, thou and the son of Jesse, in that thou hast given him bread and a sword, and hast inquired of God for him, that he should rise against me, to lie in wait, as at this day? Then Ahimelech answered the king, and said, And who is so faithful among all thy servants as David, which is the king's son-in-law, and goeth at thy bidding, and is honorable in thine house? Did I then begin to inquire of God for him? Be it far from me. Let not the king impute anything unto his servant, nor to all the house of my father, for thy servant knew nothing of all this, less or more. And the king said, Thou shalt surely die, Ahimelech, thou, and all thy father's house. And the king said unto the footmen that stood about him, Turn and slay the priests of the Lord, because their hand also is with David, and because they knew when he fled, and did not shew it to me. But the servants of the king would not put forth their hand to fall upon the priests of the Lord. And the king said to Doeg, Turn thou, and fall upon the priests. And Doeg the Edomite turned, and he fell upon the priests, and slew on that day 75 persons that did wear a linen ephod. And Nob, the city of the priests, smote he with the edge of the sword, both men and women, children and sucklings, and oxen and asses and sheep, with the edge of the sword. And one of the sons of Ahimelech, the son of Ahitub, named Abiathar, escaped, and fled after David. And Abiathar shewed David that Saul had slain the Lord's priests. And David said unto Abiathar, I knew it that day when Doeg the Edomite was there, that he would surely tell Saul, I have occasioned the death of all the persons of thy father's house. Abide thou with me, fear not, for he that seeketh my life seeketh thy life, but with me thou shalt be in safeguard.